ಏರ್ ಫೋರ್ಸ್ ಕಮಾಂಡ್ ಕಂಟ್ರೋಲ್ ಸೆಂಟರ್ ಅಂತ ಮಾಡಿದ್ವಿ 2015ರಲ್ಲಿ. ಅದನ್ನ ಚೇಂಜ್ ಮಾಡಿದ್ವಿ. ಇವತ್ತು ನಮ್ಮ ಅದು ಇಟ್ ಇಸ್ ಲಿಂಕ್ಡ್ ಟು ಆಲ್ ದ ನೆಟ್ವರ್ಕ್, ಆರ್ಮಿ ನೆಟ್ವರ್ಕು, ನೇವಲ್ ನೆಟ್ವರ್ಕು, ಆಮೇಲೆ ಇಂಟೆಲಿಜೆನ್ಸ್ ನೆಟ್ವರ್ಕು, ದೋವಲ್ ಕೈಗಳಿಗೆ ಎಲ್ಲ ಅದು ಇಟ್ ಕ್ಯಾನ್ ಇದು ಡಿಟೆಕ್ಟ್, track and destroy targets which are very close to the Indian side. ಅಂದರೆ VAVP ನಮ್ಮ ಇದರ್ಬೋದು, ಏರ್ ಬೇಸಸ್ ಇರ್ಬೋದು. ಜೈಸಲ್ಮೇರ್ ಇಸ್ ಅ ಟಿಪಿಕಲ್ ಎಕ್ಸಾಂಪಲ್. ಇದು ಪರ್ಟಿಕ್ಯುಲರ್ ಆಗಿ ದಿಸ್ ಇಸ್ ಅ ಡ್ರೋನ್ ಕಿಲ್ಲರ್ ಅಂತ ನಾವು ಇದಕ್ಕೆ ಕರಿತಾ ಇದ್ವಿ. ಯಾವಾಗ ನಾವು ಡ್ರೋನ್ದು ಪಾಕಿಸ್ತಾನ ಡ್ರೋನ್ ನಮ್ಮ ಮೇಲೆ ಬಿಟ್ಟಿರೋದು ಫಸ್ಟ್ ಟೈಮ್ ಅಲ್ಲ, ಇದು 3-4 ವರ್ಷಗಳಿಂದ ನಡೀತಾನೆ ಇದೆ. ಇಲ್ಲೊಂದು ಇದರೊಳಗೆ ರಾಜಸ್ಥಾನಲ್ಲಿ ಬಿತ್ತು, ಆಮೇಲೆ ಒಂದು ಇದರಲ್ಲಿ ಪಂಜಾಬಲ್ಲಿ ಬಿತ್ತು, ನಡೀತಾನೆ ಐತೆ ಈ ಥರ. ಸೊ ಅದಾದಮೇಲೆ ನಾವು ಡ್ರೋನ್ ಕಿಲ್ಲರ್ ಸಿಸ್ಟಮ್ನ ಇದನ್ನು ಸೆಟಪ್ ಮಾಡಿದ್ವಿ. ಆಮೇಲೆ ಈ ಡ್ರೋನ್ಸ್ ಇದನ್ನು ಸೆಟಪ್ ಮಾಡಿರೋದು ಯಾರು ಅಂತ ಹೇಳಿದ್ರೆ ಆಶ್ಚರ್ಯ ಆಗತ್ತೆ ನಿಮಗೆ. ಅದಾನಿಗೆ ಹಿಡಿಶಾಪ ಹಾಕೋರು ಇದ್ದಾರೆ ನಮ್ಮ ದೇಶದಲ್ಲಿ. ಆದರೆ ಅದಾನಿನೇ ಈ ಸೆಟಪ್ ಇದನ್ನು ಎಕ್ವಿಪ್ಮೆಂಟ್ ಮಾಡಿಕೊಟ್ಟಿರೋದು. ಸೊ ಜೈಸಲ್ಮೇರಲ್ಲಿ ಇದನ್ನು ಸ್ವಾರ್ಮ್ ಡ್ರೋನ್ಸ್ ಏನು ಇವರು 50 ಡ್ರೋನ್ ಕಳಿಸೋಲ್ಲ, ಚೈನೀಸ್ ಡ್ರೋನ್ಸು, ಅದನ್ನು ಹೊಡೆದಿರೋದು ಇದೇ ಸಿಸ್ಟಮ್. ಸೊ ಆದರೆ S-400 ಇದಲ್ಲ, S-400 3 ಬ್ಯಾಟ್ರೀಸ್ ನಮ್ಮ ಹತ್ರ ಇದೆ. ಒಂದು ಚೈನಾ, 2 ಪಾಕಿಸ್ತಾನದ ಕಡೆ ನಾವು ಸೆಟಪ್ ಮಾಡಿದ್ವಿ. ಈ 3 ಒಟ್ಟಿಗೆ ಡಿಪ್ಲಾಯ್ ಮಾಡಿದ್ದಾರೆ ಅನ್ನೋ ನ್ಯೂಸ್ ಇದೆ. ಒಂದು ಸಿಸ್ಟಮ್, ಒಂದು ಬ್ಯಾಟ್ರಿನಲ್ಲಿ 64 ಟ್ಯೂಬ್ಸು, ಅಂದರೆ 64x3 ಅಷ್ಟು ಇದು ಕ್ಷಿಪಣಿಗಳು, 40 ಕಿಲೋಮೀಟ್ರಿಂದ 400 ಕಿಲೋಮೀಟರ್ ತನಕ ರೇಂಜು, ಆಮೇಲೆ 50 ಮೀಟ್ರಿಂದ 3 ಕಿಲೋಮೀಟರ್ ತನಕ ಇದನ್ನು ವರ್ಟಿಕಲ್ ರೇಂಜು. ಅದು ಅದ್ಭುತವಾದ ಸೆಲ್ಫ್ ಟ್ರ್ಯಾಕಿಂಗ್, ಸೆಲ್ಫ್ ಡಿಟೆಕ್ಷನ್ ಆ್ಯಂಡ್ ಸೆಲ್ಫ್ ಲಾಂಚಿಂಗ್ ಸಿಸ್ಟಮ್. ಇದು 5th ಜನರೇಷನ್ ಟೆಕ್ನಾಲಜಿ. ಅದರಿಂದ ನಾವೇನು ಮಾಡಿದ್ವಿ, F-16 ಹೊಡೆದಿದ್ವಿ, JF-17 ಹೊಡೆದಿದ್ವಿ, ಆಮೇಲೆ ಇವತ್ತು ಅವಾಕ್ಸೋ ಹೊಡೆದಿದ್ದೀವಿ. ಅವ್ರಿಗೆ ಖಂಡಿತ ಪಾಕಿಸ್ತಾನಕ್ಕೆ ಅವರು ಇದನ್ನು ದೇ ವುಡ್ಂಟ್ ಹ್ಯಾವ್ ಡ್ರೀಮ್ಡ್ ದೇರ್ ವರ್ಸ್ಟ್ ಡ್ರೀಮ್ಸ್ ಎಲ್ಲ ಬಿಟ್ಟು ಇವರು ಕ್ಷಿಪಣಿ ಹಾಕ್ಬಿಟ್ಟು ನಮ್ಮ F-16 ಹೊಡಿತಾರೆ ಅಂತ ಅವ್ರಿಗೆ ಐಡಿಯಾನೇ ಪ್ರಾಬಬ್ಲಿ ಇದಿಲ್ಲ. ಅವ್ರಿಗೆ ಯಾಕೆ, ನಮಗೂ ಇರಲಿಲ್ಲ. ಇನ್ಫ್ಯಾಕ್ಟ್ S-400 ಈ ಥರ ನಮಗೆ ನಾವು ಯೂಸ್ ಮಾಡೋಕ್ಕೆ ಸಾಧ್ಯ ಅಂತ ಭಾಳಷ್ಟು ಜನ ನಮ್ಗೆ ಐಡಿಯಾ ಇರಲಿಲ್ಲ. ಇನ್ಫ್ಯಾಕ್ಟ್ ನಾನು ಆ S-400 ಸಿಸ್ಟಮ್ನ ಅದೇ ಫ್ಯಾಕ್ಟ್ರಿನಲ್ಲಿ ಸೆಂಟ್ ಪೀಟರ್ಸ್ಬರ್ಗಲ್ಲಿ ಹೋಗಿ ನೋಡಿದ್ದೀನಿ. ಆದರೆ ಇಷ್ಟು ಕೇಪಬಲ್ ಅದು ಅಂತ ನನಗೂ ಗೊತ್ತಿಲ್ಲ. ಸೊ ಇವತ್ತು ಅದೆಲ್ಲ ಸುದರ್ಶನ ಚಕ್ರ ಅಂತ ಯಾರು ಹೆಸರಿಟ್ಟಿದ್ದಾರೋ ಆ ಪುಣ್ಯಾತ್ಮರು ಅವರಿಗೆ ಕಾಲಿಗೆ ನಮಸ್ಕಾರ ಮಾಡಬೇಕು. ಅದ್ಭುತವಾಗಿದ್ದು ಇಟ್ ಹ್ಯಾಸ್ ಲುಕ್ಡ್ ಆಫ್ಟರ್ ಅಸ್. ಅಂದರೆ ಅದು 360 ಡಿಗ್ರಿ ತಿರುಗತ್ತೆ. ಅದು ಇಟ್ ಇಸ್ ಅ ಮೊಬೈಲ್ ಸಿಸ್ಟಮ್. ಅದಕ್ಕೆ ಟ್ರ್ಯಾಕ್ ಮಾಡೋಕ್ಕಾಗಲ್ಲ. ಇವತ್ತು ಒಂದು ಕಡೆ ಇರುತ್ತೆ, ನಾಳೆ ಇನ್ನೊಂದು ಕಡೆ ಇರುತ್ತೆ. ಅವರು ಕಂಟಿನ್ಯೂಸ್ ಆಗಿ ಅವ್ರು ಚೇಂಜ್ ಮಾಡ್ತಾನೆ ಇರ್ತಾರೆ. ಅವರು ಮೊಬೈಲ್ ಟ್ರಕ್ಸ್ ಗಾಸ್ ಟ್ರಕ್ ಮೇಲೆ ಸೆಟಪ್ ಮಾಡಿದ್ದಾರೆ, ಚೇಂಜ್ ಮಾಡ್ತಾನೆ ಇರ್ತಾರೆ. ಸೊ ಅದನ್ನು ಏನು ಮಾಡಿದ್ರು ಅದನ್ನು ಡಿಟೆಕ್ಟ್ ಮಾಡೋಕ್ಕಾಗಲ್ಲ. ಅದೊಂದು ಇದು ಅದರದ್ದು. ನಾವು ಯಾವಾಗಲೂ ಇಷ್ಟು ವರ್ಷ ಮುರಳಿ ಅವರೇ ನಾವು ಇಸ್ರೇಲ್ನ ಕೇಳ್ತಾ ಇದ್ವಿ, ಇಸ್ರೇಲ್ನ ಕಥೆಗಳನ್ನ ಕೇಳ್ತಾ ಇದ್ವಿ, ಅಲ್ಲಿನ ಹೀರೋಯಿಕ್ ಸ್ಟೋರಿಗಳನ್ನ ಕೇಳ್ತಾ ಇದ್ವಿ. ಅಷ್ಟೊಂದು ಅಟ್ಯಾಕ್ಸ್ ಆದರೂ ಕೂಡ ದೇ ಆರ್ ಸೋ ಕೇಪಬಲ್ ಟು ಡಿಫೆಂಡ್ ದೆಮ್ಸೆಲ್ವ್ಸ್ ಅನ್ನೋದನ್ನ ಕೇಳ್ತಾ ಇದ್ವಿ. ಅವರ ನಾಗರಿಕರಿಗೆ ಒಬ್ಬರಿಗೂ ತೊಂದರೆ ಆಗದಾಗ ಅವ್ರು ಹೆಂಗೆ ಕಾಪಾಡ್ಕೋತಾರೆ ಅನ್ನೋದನ್ನೆಲ್ಲ ಕೇಳ್ತಾ ಇದ್ವಿ. ಬಟ್ ಟುಡೇ ವಿ ಆರ್ ಆಲ್ಸೋ ಪ್ರೌಡ್ ಆಫ್ ನಮ್ಮ ಭಾರತದ ಬಗ್ಗೆ ಕೂಡ ನಮಗೆ ಅಷ್ಟೇ ಹೆಮ್ಮೆ ಆಗುತ್ತೆ. ಅದ್ರ ಬಗ್ಗೆ ಕೂಡ ಪ್ರಶ್ನೆಗೆ ಬರ್ತೀನಿ. ಅದಕ್ಕಿಂತ ಮುಂಚೆ ಒಂದು ಬ್ರೇಕಿಂಗ್ ಅಪ್ಡೇಟ್. ಪಾಕಿಸ್ತಾನದ 20 ಸೈನಿಕರು ಮಟಾಶ್ ಅನ್ನುವಂಥದ್ದು, CTP 20 ಸೈನಿಕರನ್ನ ಹತ್ಯೆ ಮಾಡಿದೆ ಅನ್ನುವಂಥ ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ತೆಹರಿಕ್ ಇ ತಾಲಿಬಾನ್ ನೋಡಿ, ಅಲ್ಲಿ ಎಷ್ಟು ಥರದ ಯುದ್ಧ ನಡೀತಾ ಇದೆ. ಖೈಬರ್ ಪಖ್ತೂನ್ಖ್ವಾದಲ್ಲಿ ಭೀಕರ ದಾಳಿ ಆಗುತ್ತೆ. ತೆಹರಿಕ್ ಇ ತಾಲಿಬಾನ್ 20 ಸೈನಿಕರನ್ನ ಮಟಾಶ್ ಮಾಡುತ್ತೆ. ನಿನ್ನೆ ಬೆಳಗ್ಗೆ ನಾವು ನೋಡ್ತಾ ಇದ್ವಿ, ಅಲ್ಲಿ ಆ ಕಡೆ ಬಲೂಚಿಸ್ತಾನದಲ್ಲಿ ಬಲೂಚ್ ಲಿಬರೇಷನ್ ಆರ್ಮಿ 14 ಸೈನಿಕರನ್ನ ಉಡಾಯಿಸುತ್ತೆ. ಇವತ್ತು ಖೈಬರ್ ಪ್ರಾಂತ್ಯದಲ್ಲಿ TTP 20 ಸೈನಿಕರನ್ನ ಉಡಾಯಿಸುತ್ತೆ. ಪಾಕಿಸ್ತಾನಕ್ಕೆ ಶತ್ರುಗಳು ಭಾರತ ಅಲ್ಲ, ಆಕ್ಚುಲಿ ಪಾಕಿಸ್ತಾನಕ್ಕೆ ಅದ್ರ ಒಳಗೆ ಶತ್ರುಗಳು ತುಂಬಿಕೊಂಡಿದ್ದಾರೆ. ಮತ್ತೊಂದು ಕಡೆ ಇಮ್ರಾನ್ ಖಾನ್ ಟೀಮು ಅವರನ್ನು ಬಿಡುಗಡೆ ಮಾಡಿ ಅಂತೇಳಿ ಅವ್ರದ್ದೊಂದು ಪ್ರೊಟೆಸ್ಟ್. 20 ಮಂದಿ ಸೈನಿಕರನ್ನ TTP ಹೊಡೆದು ಹಾಕಿದೆ. ತೆಹರಿಕ್ ಇ ತಾಲಿಬಾನ್ ಪಡೆ 20 ಸೈನಿಕರನ್ನ, ಪಾಕಿಸ್ತಾನಿ ಸೈನಿಕರನ್ನ ಹೊಡೆದು ಹಾಕಿರ್ತಕ್ಕಂಥ ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಎಲ್ಲ ಕಡೆಯಿಂದ ಪಾಕಿಸ್ತಾನ ದಾಳಿಗಳನ್ನು ಎದುರಿಸ್ತಾ ಇದೆ. ಕಳೆದ 3 ದಿನಗಳಲ್ಲಿ ಇದು 40ನೇ ಸೈನಿಕರು ಸಾವನ್ನಪ್ತಾ ಇರೋದು. 41ನೇ ಸೈನಿಕರು. ನಿನ್ನೆ 14 ಸೈನಿಕರನ್ನ ಬಲೂಚಿಸ್ತಾನಿಗಳು ಹೊಡೆದಾಕಿದ್ರು. ಮೊನ್ನೆ 7 ಸೈನಿಕರನ್ನು ಹೊಡೆದಾಕಿದ್ರು. 20 + 14 34 + 7 41. ಒಂದು ರೀತಿಯಲ್ಲಿ ಕರ್ಮ ರಿಟರ್ನ್ಸ್ ಕೂಡ ನಾವು ಆ ಥರ ಹೇಳ್ಬೋದು ಗೊತ್ತಿಲ್ಲ. ಆದರೆ ನಮ್ಮ 26 ಜನ + 14 ಜನ ಪೂಂಚಲ್ಲಿ, ನಮ್ಮಲ್ಲಿ 40 ಜನ ತೀರ್ಕೊಂಡಿದ್ದಾರೆ.
41 ಸೈನಿಕರು ಸತ್ತಿದ್ದಾರೆ, 100ಕ್ಕಿಂತಲೂ ಹೆಚ್ಚು ಭಯೋತ್ಪಾದಕರು ಕೂಡ ಸತ್ತಿದ್ದಾರೆ. ಇಷ್ಟೂ ವರ್ಷಗಳ ಆ ಭಯೋತ್ಪಾದನಾ ಚಟುವಟಿಕೆಗಳ ಒಂದು ನೋವೇನಿತ್ತಲ್ಲ ಭಾರತಕ್ಕೆ, ಒಂಥರ ಇದು ಅದನ್ನು ತೀರಿಸಿಕೊಳ್ಳೋ ಸಮಯ, ಪ್ರತೀಕಾರದ ಸಮಯ. ತೆಹರಿಕೆ ತಾಲಿಬಾನ್ ಪಾಕಿಸ್ತಾನ ಅನ್ನೋದಿದೆಯಲ್ಲ, ಇದು ತಾಲಿಬಾನ್ನ ಶಾಖೆ. ಹೇಗೆ ಪಾರ್ಟಿಗಳಿರುತ್ತೆ ಒಂದೊಂದು ದೇಶದಲ್ಲಿ, ರಾಜ್ಯಗಳಲ್ಲಿರುತ್ತಲ್ಲ, ಆ ರಾಜ್ಯದಲ್ಲೂ ಇದೆ, ಈ ರಾಜ್ಯದಲ್ಲೂ ಇರುತ್ತೆ, ಅದರ ಶಾಖೆ. ಇವರು ಫುಲ್ ಸಪೋರ್ಟು ಬಲೂಚಿಸ್ತಾನಿಗಳಿಗೂ ಸಪೋರ್ಟ್ ಮಾಡ್ತಾ ಇದ್ದಾರೆ ಇವರು, ಆಮೇಲೆ ಪಶ್ತೂನಿಗಳು ಕೂಡ ಸಪೋರ್ಟ್ ಮಾಡ್ತಾ ಇದ್ದಾರೆ. ಅವರು ಹೆಂಗೆ ಅಂತಂದರೆ, TTPಯ ತಲೆ ಏನು ಅಂತಂದರೆ, ನೀವು ಪಶ್ತೂನಿಗಳು ಸಪ್ರೇಟ್ ಆದರೆ ಅದೊಂದು ಮುಸ್ಲಿಂ ರಾಜ್ಯವನ್ನಾಗಿ ಮಾಡಬಹುದು, ಮುಸ್ಲಿಂ ರಾಷ್ಟ್ರ ಪ್ರತ್ಯೇಕ. ಬಲೂಚಿಸ್ತಾನಿಗಳ ಬಗ್ಗೆ ಕೂಡ ಅದೇ ಇರುವಂಥದ್ದು, ಹಾಗಾಗಿ ಅವರು ಸಪೋರ್ಟ್ ಮಾಡ್ತಾ ಇದ್ದಾರೆ. ಆದರೆ ಒರಿಜಿನಲ್ ನೋಡಿ, ಮತ್ತೊಂದು ಕಡೆ ಒಮರ್ ಅಬ್ದುಲ್ಲಾ ಮುಖ್ಯಮಂತ್ರಿ ಜಮ್ಮು ಕಾಶ್ಮೀರ, ಜಮ್ಮು ಕಾಶ್ಮೀರದಲ್ಲಿ ಪರಿಸ್ಥಿತಿಯನ್ನು ಅವಲೋಕನ ಮಾಡೋದಕ್ಕೆ ಒಮರ್ ಅಬ್ದುಲ್ಲಾ ಫೀಲ್ಡ್ಗಿಳಿದಿದ್ದಾರೆ. ಏನೇನಿದೆ ಪರಿಸ್ಥಿತಿ ಅಂತ ಅಲ್ಲಿ ಇದ್ದುಕೊಂಡು ನೋಡ್ತಾ ಇದ್ದಾರೆ. ಬೇರೆ ಬೇರೆ ಪ್ರದೇಶಗಳಿಗೆ ಭೇಟಿ ಕೊಟ್ಟು ಪರಿಶೀಲನೆ ನಡೆಸ್ತಾ ಇದ್ದಾರೆ. ಮಾಹಿತಿಯ ಮಹಾಪೂರ ಬರ್ತಾನೆ ಇದೆ. ಇನ್ನಷ್ಟು ಅಪ್ಡೇಟ್ ಕೊಡ್ತೀವಿ.